ಸೈಟ್ ಖರೀದಿಸಿ ಮನೆ ಕಟ್ಟಿಕೊಂಡವರಿಗೆ ಶಾಕ್ ಎದುರಾಗಿದೆ. ಮಾಲೀಕನ ಅತಿ ಆಸೆಗೆ ಬೀದಿಗೆ ಬಂದಿದ್ದಾವೆ ಬಡ ಕುಟುಂಬಗಳು. ಇದು ನಿಮ್ಮ ಜಾಗ ಅಲ್ಲ, ಖಾಲಿ ಮಾಡಿ ಅಂತಿವೆ ಬಿಡಿಎ. ಇನ್ನು ಸೈಟ್ ವಿಚಾರದಲ್ಲಿ ನಿವಾಸಿಗಳಿಗೆ ನಿತ್ಯ ನರಕಯಾತನೆ. ಖರೀದಿ ಮಾಡಿ ಮನೆ ಕಟ್ಟಿಕೊಂಡವರಿಗೆ ಇದೀಗ ಬಿಡಿಎ ಶಾಕ್ ಕೊಟ್ಟಿದೆ. ಮಾಲೀಕನ ಅತಿ ಆಸೆಗೆ ಇದೀಗ ಬಡ ಕುಟುಂಬಗಳು ಬೀದಿಗೆ ಬೀಳ್ತಾ ಇದ್ದಾವೆ. ಇದು ನಮ್ಮ ಜಾಗ ಅಲ್ಲ, ಖಾಲಿ ಮಾಡಿ ಅಂದ್ರೆ ಇದು ನಿಮ್ಮ ಜಾಗ ಅಲ್ಲ, ಖಾಲಿ ಮಾಡಿ ಅಂತ ಹೇಳ್ತಾ ಇದೆ ಬಿಡಿಎ. ಸೈಟ್ ವಿಚಾರದಲ್ಲಿ ನಿವಾಸಿಗಳಿಗೆ ನಿತ್ಯ ನರಕಯಾತನೆ. ಇವತ್ತು ನೋಡಿ 200 ಬಡ ಕುಟುಂಬಗಳು ಕಣ್ಣೀರನ್ನ ಹಾಕ್ತಾ ಇದ್ದಾವೆ. ಸೈಟ್ ಮಾರಿದವನು ಇಲ್ಲ, ಬಿಡಿಎನೂ ಕೂಡ ಕಣ್ಣು ತೆರಿತಾ ಇಲ್ಲ. ಬಿಡಿಎ ಕಚೇರಿಗೆ ಅಲ್ದು ಇದೀಗ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಜನ. ಸರ್ವೆ ನಂಬರ್ 107ರಲ್ಲಿ ಮನೆ ಕಟ್ಟಿಕೊಂಡಿರುವಂತಹ ಜನ 1997ರಿಂದ 2006ರವರೆಗೆ ಸೈಟ್ ಅನ್ನ ಮಾರಿದ್ದಂತಹ ಮಾಲೀಕರು, ಸಾಲ ಸೋಲ ಮಾಡಿ ಸೈಟ್ ಖರೀದಿ ಮಾಡಿದಂತಹ ಕುಟುಂಬಗಳು ಇದೀಗ ಕಣ್ಣೀರಲ್ಲಿ ಕೈ ತೊಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾಲ ಮಾಡಿ ಸೈಟ್ ಖರೀದಿ ಮಾಡ್ಕೊಂಡು ಚಿಕ್ಕವಾಗಿ ಮನೆಯನ್ನ ಕಟ್ಕೊಂಡಿದ್ದಾರೆ ತಾವು ವಾಸ ಮಾಡೋದಕ್ಕೆ ಅಂತ ಹೇಳಿ. 2019ರಲ್ಲಿ ಲೇಔಟ್ ನಿರ್ಮಿಸಿ ಬೇರೆನೇ ಕಥೆಯನ್ನ ಕಟ್ಟಿದಂತಹ ಮಾಲೀಕ ಕೇವಲ 13 ಗುಂಟೆ ಮಾತ್ರ ಮಾರಾಟವಾಗಿದೆ ಅಂತ ಹೇಳ್ತಾ ಇದ್ದಾನೆ ಓನರ್. ಮಾಲೀಕರ ಮಾತು ಕೇಳಿ ಹೊಸ ವರಸೆಯನ್ನ ಶುರು ಮಾಡಿದೆ ಬಿಡಿಎ. ಈ ಜಾಗ ನಿಮ್ದಲ್ಲ, ಖಾಲಿ ಮಾಡಿ ಅಂತ ಹೇಳಿ ಬಿಡಿಎ ಹೇಳ್ತಾ ಇದೆ. ಸದ್ಯಕ್ಕೆ ಇದೀಗ ಅಲ್ಲಿನ ನಿವಾಸಿಗಳಿಗೆ 2022ರಲ್ಲಿ ಪರ್ಯಾಯ ಜಾಗದ ವ್ಯವಸ್ಥೆಯನ್ನ ಕೂಡ ಮಾಡಲಾಗತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಬಟ್ ಆದ್ರೆ ಆ ಜಾಗ ನಮಗೆ ಬೇಡ, ನಮಗೆ ಮನೆ ಬೇಕು ಅಂತ ಹೇಳಿ ನಿವಾಸಿಗಳು ಪಟ್ಟು ಹೇಳ್ತಿದ್ದಾರೆ. ಆತಂಕದಲ್ಲೇ ದಿನವನ್ನ ದೂಡ್ತಾ ಇದ್ದಾರೆ ಅಲ್ಲಿನ ನಿವಾಸಿಗಳು. ಮಲಗಿದ್ರೂ ಕೂಡ ನಿದ್ದೆ ಬರ್ತಾ ಇಲ್ಲ. ಕ್ಷಣಕ್ಕೂ ಬಿಡಿಎ ಭಯ. ಎಲ್ಲಿ ಅಧಿಕಾರಿಗಳು ಮನೆ ಬಾಗಿಲಿಗೆ ಬರ್ತಾರೋ, ಎಲ್ಲಿ ಮನೆಯನ್ನ ಉರುಳಿಸ್ಬಿಡ್ತಾರೋ ಅಂತ ಹೇಳಿ ಭಯದಲ್ಲೇ ಅಲ್ಲಿನ ಜನ ಕಾಲ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು 15 ವರ್ಷದ ಹಿಂದೆನೇ ಸೈಟ್ ತೊಗೊಂಡಿದ್ದೀವಿ. ಈ ಬಿಡಿಎದವರು ಅಕ್ವಿಸಿಷನ್ ಮಾಡ್ಕೊಂಡ್ಮೇಲೆ ಅಲ್ಲಿ ಬೋರ್ಡು ಏನಾದರೂ ಹಾಕಬೇಕು. ಆ ಬೋರ್ಡ್ ನೋಡಿ ನಾವು ಸೈಟ್ ತಗೋತಿದ್ವೋ ಬಿಡ್ತಿದ್ವೋ ನಮಗಿದ್ದಿದ್ದು. ಅದು ಬೋರ್ಡು ನಮ್ಗೆ ಹಾಕಿಲ್ಲ. ನಮ್ಗೇನು ಗೊತ್ತು, ಸರ್ವೆ ನಂಬರ್ ಯಜಮಾನ್ರ ಹತ್ರ ಬಂದು ಮಾತಾಡಿ ನಾವು ಅವ್ರಿಗೆ ಅಮೌಂಟ್ ಕೊಟ್ಟು ಸೈಟ್ ತಗೊಂಡು ಇವಾಗ ಒಂದು ಸೀಟ್ ಮನೆ ಕಟ್ಕೊಂಡಿದ್ದೀವಿ. ನಮ್ಮ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ನಾವು ದುಡ್ದು ಕಟ್ಕೊಂಡಿರೋದೇ ದೊಡ್ಡದು. ಅದರಲ್ಲಿ ಬಿಡಿಎ ಆಫೀಸ್ ಅವರು ಇವಾಗ ಅವ್ರನ್ನ ಕೇಳಿದ್ರೆ ಸೀಟ್ ಮನೆ ಬಿಡಲ್ಲ, ಮೋಡ್ ಮನೆ ಬಿಡ್ತೀವಿ, ಸೀಟ್ ಮನೆ ಬಿಡಲ್ಲ ಅಂತಿದ್ದಾರೆ. ಈಗ ಎಷ್ಟು ಬಡವರು ಎಲ್ಲ ಮೋಡೇ ಕಟ್ಕೊಳಕ್ಕಾಗುತ್ತಾ? ಇದು ಸರ್ಕಾರಕ್ಕೆ ತಲುಪಬೇಕು. ಸರ್ಕಾರದವರೇ ಬಂದು ನಮಗೆ ಏನೋ ಒಂದು ನ್ಯಾಯ ಕೊಡಬೇಕು. ಬರೀ ದಿನಗಳು ತಳ್ತಾ ಹೋಯ್ತಾ ಇದ್ರೆ ಯಾರಿಗೂ ನೆಮ್ಮದಿ ಇಲ್ಲ. ಇಲ್ಲಿ ಯಾರು ರಾತ್ರಿ ನಿದ್ದೆ ಬರ್ತಾ ಇಲ್ಲ. ಅಷ್ಟು ಮಕ್ಕಳು ಕಟ್ಕೊಂಡು ನಾವು ದುಡ್ಡು. ಸರಿಗ ಏನು ಸಮಸ್ಯೆ, ಬಿಡಿಎ ಯಾವ ರೀತಿಯಾದಂತಹ ಎಡವಟ್ಟನ್ನ ಮಾಡಿದೆ, ಇದರಿಂದ ನಿಮ್ಮ ಬಡಾವಣೆಯ ಜನರ ಸ್ಥಿತಿ ಯಾವ ರೀತಿಯಾಗಿದೆ ಅಂತ? ಸರ್, ಇದು ಆಕ್ಚುಲಿ 96ರಲ್ಲೇ ಬಡಾವಣೆ ಮಾಡಿದ್ರು ಲ್ಯಾಂಡ್ ಓನರ್ಸ್ ಕಡೆಯಿಂದ. 96ರಲ್ಲಿ ಲೇಔಟ್ ಆಗಿ 2006ರವರೆಗೂ ಎಲ್ಲ ರಿಜಿಸ್ಟ್ರೇಷನ್ಸ್ ಮಾಡಿಕೊಟ್ಟಿದ್ದಾರೆ. ತದನಂತರ ಯಾರೋ ಮಧ್ಯವರ್ತಿಗಳ ಒತ್ತಡದ ಮೇರೆಗೆ ದುಡ್ಡು ಸಿಗತ್ತೆ ಅಂದ್ಬಿಟ್ಟು ಲ್ಯಾಂಡ್ ಓನರ್ಸ್ನ ಮತ್ತೆ ಕರ್ಕೊಂಡೋಗಿ ಬಿಡಿಎಗೆ ಸರೆಂಡರ್ ಮಾಡಿದ್ದಾರೆ ಜಾಗನ. ಬಿಡಿಎ ಅವರು ಕೂಡ ವಾಸ್ತವಿಕವಾಗಿ ಜಾಗಕ್ಕೆ ಬಂದು ಈ ಜಾಗ ಈ ಸರ್ವೆ ನಂಬರ್ ಅಂತ ನೋಡಿಲ್ಲ. ಅಲ್ಲೇ ಕುಂತ್ಕೊಂಡು ಯಾವುದೋ ಒಂದು ಸ್ಕೆಚ್ ತೋರಿಸೋದು, ಯಾವುದೋ ಒಂದು ಖಾಲಿ ಜಾಗದ ಫೋಟೋ ಹಾಕ್ಕೊಳ್ಳೋದು, ಸ್ಕೆಚ್ ಯಾವುದೋ ಒಂದು ರೆಡಿ ಮಾಡೋದು. ಆ ಪ್ರಕಾರ ಇಲ್ಲಾಂದ್ರೆ ಇದು ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಷ್ಟೊಂದು ಮನೆಗಳಿರೋ ಜಾಗನ ಬಿಡಿ ಅಕ್ವೈರ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದು ಮೇಲಧಿಕಾರಿಗಳು ಬಂದು ಸ್ಥಳಕ್ಕೆ ಬಂದು ಮಾಜಾರು ಮಾಡಿದ್ದಿದ್ರೆ ಆಗ್ತಾ. ಇದು ಬರೀ ಏನು ಇದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚರಣ್, ಈ ಹಿಂದೆ ಸೈಟ್ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಇವರಿಗೆ ಯಾರಿಗೂ ಗೊತ್ತಿರಲಿಲ್ವಾ ಇದು ಬಿಡಿಎ ಜಾಗ ಅಂತ ಹೇಳಿ? ಮತ್ತೆ ಯಾರೂ ಕೂಡ ಡಾಕ್ಯುಮೆಂಟ್ಸ್ಗಳನ್ನು ಚೆಕ್ ಮಾಡಿರಲಿಲ್ವಾ ಅಂತ ಹೇಳಿ?
ಎಸ್ ರಮ್ಯಾ, ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ಮಾಲೀಕರಿಂದ ನೇರವಾಗಿ ಅಲ್ಲಿನ ನಿವಾಸಿಗಳು ಖರೀದಿ ಮಾಡಿರುವಂತಹ ಜಾಗ. ಆದ್ರೆ ಮಾಲೀಕ ಮತ್ತೆ ಬಿಡಿಎ ಮಾಡಿರುವಂತಹ ಎಡವಟ್ಟು ಏನಿದೆ, ಮಾಲೀಕನ ಬಳಿಯಿಂದ ಮತ್ತೊಂದು ಬಾರಿ ಬಿಡಿಎ ಖರೀದಿಯನ್ನ ಮಾಡಿಕೊಂಡು ಅದನ್ನ ಸೈಟ್ ಗಳನ್ನಾಗಿ ಪರಿವರ್ತನೆ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಅದಾದ ಬಳಿಕ ಅಲ್ಲಿನ ನಿವಾಸಿಗಳಿಗೆ ಅಬ್ಜೆಕ್ಷನ್ಗೆ ಒಂದು ಅವಕಾಶವನ್ನ ನೀಡುತ್ತೆ. ಅಲ್ಲಿ ವಾಸ ಇರೋರು ಯಾರಾದ್ರೂ ಅಬ್ಜೆಕ್ಷನ್ ಸಲ್ಲಿಸೋದಿದ್ರೆ ಸಲ್ಲಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಒಂದು ನೋಟಿಸ್ ಅನ್ನ ಕೂಡ ರವಾನೆ ಮಾಡುತ್ತೆ. ಅದನ್ನ 2019ರಲ್ಲಿ ಅಲ್ಲಿನ ನಿವಾಸಿಗಳು ಒಂದು ಅಬ್ಜೆಕ್ಷನ್ ಲೆಟರ್ ಅನ್ನ ಕೂಡ ನೀಡ್ತಾರೆ. ಅದೇ ರೀತಿಯಾಗಿ ಕೋರ್ಟ್ಗೆ ಹೋಗಿ ಅದರ ವಿರುದ್ಧ ಫೈಟ್ ಅನ್ನ ಕೂಡ ಮಾಡ್ತಾರೆ. ಇದಾದ ಬಳಿಕ ಜಾಗ ನಿವಾಸಿಗಳಿಗೆ ಸೇರಿದ್ದು ಅನ್ನುವಂತಹ ಒಂದು ಬಿಡಿಎ ಒಂದು ಪತ್ರವನ್ನ ಕೂಡ ಬರೆದು ಕೊಡುತ್ತೆ. ಅದಾದ ಬಳಿಕ ಯಾವುದೇ ರೀತಿಯಾದಂತಹ ತೊಂದರೆಗಳು ಇರೋದಿಲ್ಲ. ಆದ್ರೆ 2021-22ನೇ ಸಾಲಿನಲ್ಲಿ ಮತ್ತೆ ಬಿಡಿಎ ಒಂದು ನೋಟಿಫಿಕೇಶನ್ ಅನ್ನ ಮಾಡುತ್ತೆ. ಈ ಒಂದು ಜಾಗ ಏನಿದೆ, ಸ್ಕಂದನಗರ ಮತ್ತೆ ಮುನೇಶ್ವರ ಬಡಾವಣೆ, ಈ ಎರಡೂ ಜಾಗ ಏನಿದೆ ಆ ಜಾಗವನ್ನ ಬಿಡಿಎ ಅಕ್ವೈರ್ ಮಾಡ್ಕೊಂಡಿದೆ. ಅಲ್ಲಿನ ನಿವಾಸಿಗಳಿಗೆ ಬೇರೆ ಪರ್ಯಾಯವಾದಂತಹ ಜಾಗವನ್ನ ಕೊಡ್ತಾ ಇದೀವಿ ಎನ್ನುವಂತಹ ಒಂದು ನೋಟಿಸ್ ಅನ್ನ ಜಾರಿ ಮಾಡುತ್ತೆ. ಇದಾದ ಬಳಿಕ ಇದಕ್ಕೆ ಪರಿಹಾರಕ್ಕಾಗಿ ಬಿಡಿಎಗೆ ಅನೇಕ ಬಾರಿ ಇಲ್ಲಿನ ನಿವಾಸಿಗಳು ಹೋಗಿರ್ತಾರೆ. ಆದ್ರೆ ಬಿಡಿಎ ಯಾವುದೇ ರೀತಿಯಾದಂತಹ ರೆಸ್ಪಾನ್ಸ್ ಅನ್ನ ಕೂಡ ಮಾಡಿರೋದಿಲ್ಲ. ಹೀಗಾಗಿ ಕಳೆದ ಒಂದು ವರ್ಷಗಳಿಂದ ಸುಮಾರು 7-8 ಬಾರಿ ಅಲ್ಲಿನ ನಿವಾಸಿಗಳನ್ನ ಖಾಲಿ ಮಾಡ್ಲಿಕ್ಕೆ ಜೆಸಿಬಿಗಳು ಕೂಡ ಬಂದಿರುವಂತದ್ದು. ಮತ್ತೆ ಅದೇ ರೀತಿಯಾಗಿ ಈ ಜಾಗವನ್ನ ಬಿಡಿ ಬೇರೆ ಜಾಗಕ್ಕೆ ಹೋಗಿ ಅನ್ನುವಂತಹ ಒತ್ತಾಯವನ್ನ ಬಿಡಿಎ ಅಧಿಕಾರಿಗಳು ಮಾಡ್ತಾ ಇರುವಂತದ್ದು. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಸಾಲ ಸೋಲ ಮಾಡಿ ಬೆಂಗಳೂರಿನಲ್ಲಿ ಮನೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನೆ ಕಟ್ಟಿರುವಂತಹ ನಿವಾಸಿಗಳೇನಿದ್ದಾರೆ ಅವರಿಗೆ ಸದ್ಯ ಈ ಒಂದು ಬಡಾವಣೆಯ ಒಂದಿಷ್ಟು ಗೊಂದಲಗಳೇನಿದೆ ಇದು ಕಣ್ಣೀರಿಡುವ ರೀತಿ ಮಾಡಿರುವಂತದ್ದು. ದಿನನಿತ್ಯ ಜೆಸಿಬಿ ಯಾವಾಗ ಬರುತ್ತೋ ಅಥವಾ ಮನೆಯನ್ನ ಯಾವಾಗ ಕೆಡವುತ್ತಾರ ಅನ್ನುವಂತಹ ಆತಂಕದಲ್ಲೇ ಸದ್ಯ ಅಲ್ಲಿನ ನಿವಾಸಿಗಳು ಇರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಡಿಎ ಅಧ್ಯಕ್ಷರೇನಿದ್ದಾರೆ, ಬಿಡಿಎ ಕಮಿಷನರ್ ಏನಿದ್ದಾರೆ, ಮತ್ತೆ ಆ ಸ್ಥಳೀಯ ಏರಿಯಾಗಳಿಗೆ ಸಂಬಂಧಪಟ್ಟಂತಹ ಬಿಡಿಎ ಅಧಿಕಾರಿಗಳೇನಿದ್ದಾರೆ ಅವರೆಲ್ಲರ ಬಳಿ ಹೋದ್ರೂ ಕೂಡ ಯಾವುದೇ ರೀತಿಯಾದಂತಹ ಉತ್ತರಗಳನ್ನ ನೀಡ್ತಾ ಇಲ್ಲ. ಪ್ರತಿಯೊಂದು ಬಾರಿ ಕೂಡ ಇದು ಮ್ಯಾಪ್ ನಲ್ಲಿ ಸೈಟ್ ಅಲೌಟ್ ಆಗಿದೆ ಅನ್ನುವಂತ ರೀತಿಯಲ್ಲಿ ಮಾತನ್ನ ಆಡ್ತಾ ಇರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು.